ಇಲ್ಲ ಅಂದರೆ ಅವ್ರು ಇವತ್ತು 5 ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಡ್ತಾರೆ, ಇನ್ನೂ ಒಂದಷ್ಟು ಜನರನ್ನ ಸುಳ್ಳು ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದ್ದಾರೆ. ಇದಾಗಬಾರ್ದು ಅನ್ನಂಗಿದ್ರೆ ಫಸ್ಟು ನಮ್ಮ ರಾಜ್ಯದ ನಾಯಕರುಗಳು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಬಂದು, ಚುನಾವಣೆ ಶೀಘ್ರದಲ್ಲೇ ಬರುತ್ತೆ. ಇದೇ ರೀತಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಮಾಡ್ತಾನೆ ಇದ್ದರೆ, ಸಿದ್ದರಾಮಯ್ಯನವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇಲ್ಲ. ಒಂದು ಗಾದೆ ಮಾತಿದೆ, ಮಗ್ಗಲ್ ಮುಳ್ಳು ಅಂತ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೂ ಶತ್ರುಗಳಲ್ಲ, ಮಗ್ಗಲ್ ಮುಳ್ಳೇ ಶತ್ರು. ಇಷ್ಟೊಂದು ವಕೀಲರುಗಳಿಗೆ ದುಡ್ಡು ಕೊಟ್ಟು ಸ್ನೇಹಮಯಿ ಕೃಷ್ಣ ಅನ್ನೋರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರೋದು ಯಾರು? BJPಯಿಂದ ಅಲ್ಲ, ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಹೆಂಗಾದರೂ ಮಾಡಿ ಕಟ್ಟಾಕಬೇಕು ಅನ್ನೋದು. ಆದರೆ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಒಂದು ಕಾಲು ಈಚೆ ಇಟ್ಟರೆ, ಸಿದ್ದರಾಮಯ್ಯನವ್ರು ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತೋ ಅದೇ ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ. ಅವ್ರ ಪಕ್ಷದ ಬಗ್ಗೆ ನಮಗೆ ಬೇಡ, ಅವ್ರ ವಿಷಯ ನಾವು ಮಾತಾಡೋದು ಬೇಡ. ನಮ್ಮಲ್ಲಿ ಫಸ್ಟು ನಾವು ಸರಿಗೆ ಹೋಗ್ಬೇಕಾಗಿದೆ. ನಮ್ಮ ರಾಜ್ಯದ ಎಲ್ಲ ನಾಯಕರಿಗೂ ಒಂದೇ ಮಾತು ಹೇಳೋದು, ಒಟ್ಟಾಗಿ ಒಗ್ಗಟ್ಟಾಗಿ ತಗೊಂಡೋಗುವಂಥ ಕೆಲಸ ಆಗಲಿ. ಇದನ್ನು ಹಿಂಗೆ ಮುಂದುವರೆದ್ರೆ ಭಾಳ ಕಷ್ಟದ ದಿನಗಳು ತುಂಬ ಇದೆ.